ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಘವೇಂದ್ರ ಪೂಜಾರಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ನಮ್ಮ ಬಯೋಟೋರಿಯಂ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡಲ್ಲಿ ಒಂದು ಹೊಸ ಅಪ್ಡೇಟ್ ಪ್ಲ್ಯಾನನ್ನು ಲಾಂಚ್ ಮಾಡಿದ್ದಾರೆ. ಸೊ ಹಲವಾರು ಜನಕ್ಕೆ ಒಂದು ಕನ್ಫ್ಯೂಷನ್ಸ್ ಇದೆ. ಈ ಪ್ಲ್ಯಾನ್ ಯಾವ ರೀತಿ ವರ್ಕೌಟ್ ಆಗುತ್ತೆ, ಮದರ್ ಪ್ಲ್ಯಾನ್ಗೂ ಅಥವಾ ಈ ಪ್ಲ್ಯಾನ್ಗೂ ಏನಾದರೂ ಲಿಂಕ್ ಇದೆಯಾ ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ಸೊ ಒಂದು 10ರಿಂದ 15 ನಿಮಿಷದ ಈ ಒಂದು ಚಿಕ್ಕ ವಿಡಿಯೋ ಪ್ರತಿಯೊಬ್ಬರು ಕೂಡ ಇದನ್ನು ಕಂಪ್ಲೀಟಾಗಿ ಕೇಳಿ. ಯಾಕೆಂತ ಹೇಳಿದ್ರೆ ಬಯೋಟೋರಿಯಮಲ್ಲಿ ಇವಾಗೇನು ಹೊಸ ಅಪ್ಡೇಟ್ ಪ್ಲ್ಯಾನ್ ಲಾಂಚ್ ಆಗಿದೆ, ಇದೊಂದು ಅದ್ಭುತ ಇನ್ಕಮ್. ಇದನ್ನು ನೀವು ಕಂಪ್ಲೀಟಾಗಿ ನೋಡಿದಾಗ ನಿಮಗೆಲ್ಲದೂ ಕೂಡ ಕ್ಲಿಯರಿಟಿ ಸಿಗುತ್ತೆ. ಸೊ ಫಸ್ಟ್ ಆಫ್ ಆಲ್, ನಮ್ಮ ಕಂಪ್ನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಡಾಕ್ಟರ್ ಸಾಗರ್ ಜೋಶಿ ಸರ್ ಏನು ಹೇಳ್ತಾರೆ ಕೇಳಿದ್ರೆ, ಇದುವರೆಗೂ ಬಯೋಟೋರಿಯಮಲ್ಲಿ ಇದ್ದಂಥ ಒಂದು ಪ್ಲ್ಯಾನ್ ಏನಿದೆ ಅದು ಮದರ್ ಪ್ಲ್ಯಾನ್. ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅವೇರ್ನೆಸ್ ಬೋನಸ್ ಇರ್ಬೋದು, ಅದೇ ರೀತಿಯಲ್ಲಿ ಫ್ಯಾಮಿಲಿ ಬೋನಸ್ ಇರ್ಬೋದು, ಅದೇ ಥರ ಪರ್ಫಾರ್ಮೆನ್ಸ್ ಬೋನಸ್ ಇರ್ಬೋದು. ಇದು ಮದರ್ ಪ್ಲ್ಯಾನ್. ಸೊ ಸಿಂಪಲ್ಲಾಗಿ ನಾನು ಅದಕ್ಕೆ ಲಿಂಕ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್, ಈ ಒಂದು ಮದರ್ ಪ್ಲ್ಯಾನಲ್ಲಿರುವಂಥ ಅವೇರ್ನೆಸ್ ಬೋನಸ್ ಅಥವಾ ನಾವೇನು ಮ್ಯಾಚಿಂಗ್ ಇನ್ಕಮ್ ಅಂತ ಹೇಳಿ ಕರಿತೀವಿ, ಅದು ಒಂದು ದಿನಕ್ಕೆ 20,000ವರೆಗೂ ನಾವು ತೊಗೊಳ್ಬೋದು, ಅದು ಗೊತ್ತಿರುವಂಥ ವಿಚಾರ. ಅದೇ ಥರ ಫ್ಯಾಮಿಲಿ ಬೋನಸ್ಸು ಒಂದು ದಿನಕ್ಕೆ ನಾವು 10,000 ತೊಗೊಳ್ಬೋದು. ಅದೇ ಥರ ಪರ್ಫಾರ್ಮೆನ್ಸ್ ಬೋನಸ್ಸು ಒಂದು ದಿನಕ್ಕೆ ನಾವು 6,000 ತೊಗೊಳ್ಬೋದು. ಟೋಟಲ್ ಮದರ್ ಪ್ಲ್ಯಾನಲ್ಲಿ 36,000 ಒಂದು ದಿನಕ್ಕೆ ನಾವು ಇನ್ಕಮನ್ನು ತೊಗೊಳ್ಬೋದು. ಇದು ಹ್ಯೂಜ್ ಇನ್ಕಮ್ ಆಗಿತ್ತು. ಬಟ್ ಈಗ ಅಪ್ಡೇಟ್ ಆಗಿರುವಂಥ ಒಂದು ರೀಪರ್ಚೇಸ್ ಪ್ಲ್ಯಾನಲ್ಲಿ ಅದ್ಭುತ ಇನ್ಕಮ್ ಮಾಡಿದ್ದಾರೆ. ಇಲ್ಲಿ ಹಲವಾರು ಇನ್ಕಮ್ ನಮಗೆ ಸಿಗ್ತಾ ಇದೆ. ಜೊತೆಗೆ ಇಲ್ಲಿ ಅನ್ಲಿಮಿಟೆಡ್ ಇನ್ಕಮ್, ಎಷ್ಟು ಬೇಕಾದರೂ ನಮ್ಮ ಹತ್ರ ಎಷ್ಟು ಕೆಪಾಸಿಟಿ ಇದೆ ನಾವು ಅಷ್ಟನ್ನು ಅರ್ನ್ ಮಾಡ್ಬೋದು. ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದಾಗ ನಿಮಗೆ ಅದರದ್ದು ಕ್ಲಿಯರಿಟಿ ಸಿಗುತ್ತೆ. ಸೊ ಇದಕ್ಕೆ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಡಾಕ್ಟರ್ ಸಾಗರ್ ಜೋಶಿ ಸರ್ ಫಾದರ್ ಪ್ಲ್ಯಾನ್ ಅಂತೇಳಿ ಹೆಸರಿಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಮದರ್ ಪ್ಲ್ಯಾನೇ ಈ ರೇಂಜಿಗಿತ್ತು, ಫಾದರ್ ಪ್ಲ್ಯಾನ್ ಅನ್ನುವಂಥದ್ದು ಯಾವ ರೇಂಜಿಗೆ ಇರ್ಬೋದು ಅಂತ ಜಸ್ಟ್ ನೀವು ಈ ಹೆಸರಲ್ಲೇ ನಿಮಗೆ ಗೊತ್ತಾಗ್ಬೋದು. ಸೊ ನಾನು ನಿಮಗೆ ಸಿಂಪಲ್ಲಾಗಿ ಒಂದೊಂದೇ ನಾನು ಹೇಳ್ತಾ ಹೋಗ್ತೀನಿ. ಗಮನ ನನ್ನ ಕಡೆನೇ ಇರಲಿ, ಈ ವಿಡಿಯೋ ಕಡೆ ಇರಲಿ. ಎಸ್ಪೆಷಲಿ ಇದರಲ್ಲಿ ಫಸ್ಟ್ ಬರುವಂಥ ಇನ್ಕಮ್ ಏನಿದೆ ಅಂದರೆ ಫಾದರ್ ಪ್ಲ್ಯಾನಲ್ಲಿ, ಇದು ಟೀಮ್ ಡೆವಲಪ್ಮೆಂಟ್ ಬೋನಸ್ ಅಂತೇಳಿ. ಟೀಮ್ ಡೆವಲಪ್ಮೆಂಟ್ ಬೋನಸ್ಸು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ, ಫಾರ್ ಎಕ್ಸಾಂಪಲ್ ನೀವು ಅಂತ ಅಂದ್ಕೊಳ್ಳಿ, ನೀವು ಯಾರನ್ನು ಸ್ಪಾನ್ಸರ್ ಆಗಿ ತರ್ತೀರ ಈ ಒಂದು ಪ್ಲ್ಯಾಟ್ಫಾರ್ಮಿಗೆ, ಅವರು ನಿಮಗೆ ಡೈರೆಕ್ಟ್ ಸ್ಪಾನ್ಸರ್ ಆಗಿರ್ತಾರೆ. ಆ ಡೈರೆಕ್ಟ್ ಸ್ಪಾನ್ಸರ್ ಯಾವುದೇ ಇನ್ಕಮನ್ನು ತೊಗೊಂಡ್ರೂ ಕೂಡ, ಅದು ಮದರ್ ಪ್ಲ್ಯಾನ್ ಆಗಿರ್ಬೋದು ಅಥವಾ ರೀಪರ್ಚೇಸ್ ಪ್ಲ್ಯಾನ್ ಆಗಿರ್ಬೋದು, ಇದರಲ್ಲಿ ಯಾವುದೇ ಇನ್ಕಮನ್ನು ತೊಗೊಂಡ್ರೂ ಕೂಡ ಅವರು ತಗೊಳ್ಳುವಂಥ ಇನ್ಕಮಲ್ಲಿ 5% ಇನ್ಕಮ್ಮು ನಿಮಗೆ ಕೌಂಟ್ ಆಗುತ್ತೆ. ಸೊ ಇದು ನೀವು ಎಷ್ಟು ಸ್ಪಾನ್ಸರ್ ಬೇಕಾದರೂ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ನೀವು 10 ಜನಕ್ಕೆ ಸ್ಪಾನ್ಸರ್ ಮಾಡಿದ್ದೀರಾ, 10 ಜನ ಕೂಡ ಅವ್ರೇನು ಇನ್ಕಮ್ ತೊಗೊಳ್ತಾರೆ ಆ ಇನ್ಕಮಲ್ಲಿ 5%. ಒಬ್ಬ ವ್ಯಕ್ತಿ 10,000 ಇನ್ಕಮ್ ತೊಗೊಂಡ್ರೆ ಅದರಲ್ಲಿ 5% ಅಂತ ಹೇಳಿದ್ರೆ ನಿಮಗೆ 500 ರೂಪೀಸ್ ಕೌಂಟ್ ಆಗುತ್ತೆ. ಅದೇ ಥರ ಒಬ್ಬ ವ್ಯಕ್ತಿ 1,00,000 ರೂಪಾಯಿ ತೊಗೊಂಡಿದ್ದಾನೆ ಅಂತ ಹೇಳಿದ್ರೆ ಆ 1,00,000ದಲ್ಲಿ 5% ಅಂತ ಹೇಳಿದ್ರೆ 5,000 ರೂಪೀಸ್ ಕೌಂಟ್ ಆಗುತ್ತೆ. ಸೊ 10 ವ್ಯಕ್ತಿಗಳು ಏನೇನೆಲ್ಲ ಇನ್ಕಮ್ ಮಾಡ್ತಾರೆ ಆ ಇನ್ಕಮಲ್ಲಿ 5% ಇನ್ಕಮ್ಮು ನಿಮಗೆ ಕೌಂಟ್ ಆಗುತ್ತೆ. ನೀವು ಎಷ್ಟು ಜನಕ್ಕೆ ಬೇಕಾದರೂ ಸ್ಪಾನ್ಸರ್ನ ಕೊಡ್ಬೋದು. ಸೊ ಟೀಮ್ ಡೆವಲಪ್ಮೆಂಟ್ ಬೋನಸ್ಸಲ್ಲಿ ನಿಮಗೆ ಅಪ್ ಟು ಇವಾಗ ಅಕ್ಟೋಬರ್ವರೆಗೆ 10 ಲೆವೆಲ್ವರೆಗೂ ಇಟ್ಟಿದ್ದಾರೆ. ಫಸ್ಟು ಲೆವೆಲಲ್ಲಿ ಅಂದರೆ ನಾವೇನು ಸ್ಪಾನ್ಸರ್ ಮಾಡಿರ್ತೀವಿ ಅವರಿಂದ ಬರುವಂಥ ಇನ್ಕಮಲ್ಲಿ 5% ಬರುತ್ತೆ. ಅವ್ರು ಯಾರಿಗೆ ಸ್ಪಾನ್ಸರ್ ಕೊಟ್ಟಿರ್ತಾರೆ ಅವರಿಂದ 3%. ಅದರ ನಂತರ ಅಪ್ ಟು 10th ಲೆವೆಲ್ವರೆಗೆ 2% ಇಟ್ಟಿದ್ದಾರೆ. ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಅಕ್ಟೋಬರ್ ನಂತರ 21 ಲೆವೆಲ್ವರೆಗೂ ಕೂಡ ಇವತ್ತು ಕಂಪ್ನಿ ಇನ್ಕಮನ್ನು ಪ್ಲ್ಯಾನ್ ಮಾಡ್ತಾ ಇದೆ. ಸೊ ಆಲ್ಮೋಸ್ಟ್ ಆಲ್ ಹೇಳಬೇಕಂದ್ರೆ 59%ವರೆಗೂ ಕಂಪ್ನಿ ಇನ್ಕಮ್ ಕೊಡ್ತಾ ಇದೆ. ಖುಷಿ ವಿಚಾರ ಏನಂತ ಹೇಳಿದ್ರೆ, ಇದು ಒಂದು ಲೆಕ್ಕಲ್ಲಿ ಹೋದರೂ ಕೂಡ ಇದು ಕೌಂಟ್ ಆಗುತ್ತೆ. ಸೊ ಇದಕ್ಕೆ ಟೀಮ್ ಡೆವಲಪ್ಮೆಂಟ್ ಬೋನಸ್ ಅಂತ ಹೇಳಿ ಕರಿತೀವಿ. ಸೊ ಸೆಕೆಂಡ್ ಇನ್ಕಮ್ ಬಂದುಬಿಟ್ಟು ಟೀಮ್ ಡೆಡಿಕೇಶನ್ ಬೋನಸ್. ಇವತ್ತು ನಾವು ಅನ್ಲಿಮಿಟೆಡ್ ಇನ್ಕಮ್ ತೊಗೊಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಇನ್ಕಮ್ ಏನಿದೆ ಇದು ತುಂಬ ನಮಗೆ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್, ನೀವಿದ್ದೀರಾ ಅಂತ ಅಂದ್ಕೊಳ್ಳಿ, ನಿಮ್ಮ ಒಂದು ID ಕ್ರಿಯೇಟ್ ಆಗಿದೆ, ಮದರ್ ಪ್ಲ್ಯಾನಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಾ ಇರ್ತೀರಾ. ಸೊ ಈ ಒಂದು ಇನ್ಕಮ್ ನೀವು ತೊಗೊಳ್ಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿ ಏನು ಕ್ಯಾಲ್ಕುಲೇಟ್ ತೊಗೊಳುತ್ತೆ, ನಿಮ್ಮ ಲೆಫ್ಟು ಮತ್ತು ನಿಮ್ಮ ರೈಟಲ್ಲಿ ಏನು ಇನ್ಕಮ್ ತೊಗೊಳ್ತಾರೆ ಆ ಒಂದು ಬೇಸ್ ಮೇಲೆ ಕಂಪ್ನಿ ನಿಮಗೆ ಟೀಮ್ ಡೆಡಿಕೇಶನನ್ನು ಪ್ಲ್ಯಾನ್ ಮಾಡ್ತಾ ಇದೆ. ಇಟ್ ಮೀನ್ಸ್ ನಿಮ್ಮ ಟೀಮಲ್ಲಿ ಲೆಫ್ಟ್ ಟೀಮಲ್ಲಿ ಟೋಟಲ್ ಟೀಮಿಂದ, ಎಕ್ಸಾಂಪಲ್ ನಿಮ್ಮ ಟೀಮಲ್ಲಿ ಇವತ್ತು 100 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ, ಲೆಫ್ಟ್ ಟೀಮಲ್ಲಿ ಟೋಟಲ್ ಟೀಮಿಂದ 100 ಜನ ಸೇರಿ 1,000 ಇನ್ಕಮ್ ಮಾಡಿದ್ದಾರೆ ಅಂತ ಹೇಳಿದ್ರೆ 1,00,000 ಇನ್ಕಮ್ ಆಗುತ್ತೆ. ಅದೇ ಥರ ಬಿ ಟೀಮಲ್ಲೂ ಕೂಡ ಒಂದು 100 ಜನ ಇದ್ದಾರೆ ಅಂತ ಅಂದ್ಕೊಳ್ಳೋಣ, 100 ಜನ ಸೇರಿ 1,000 ಇನ್ಕಮ್ ತೊಗೊಂಡ್ರೂ ಕೂಡ 1,00,000 ಇನ್ಕಮ್ ಆಗುತ್ತೆ. ಯಾವಾಗ 1,00,000 ಇನ್ಕಮ್ ಮ್ಯಾಚ್ ಆಗುತ್ತೆ ಆವತ್ತಿನ ದಿನ ನಿಮಗೆ ಕಂಪ್ನಿ ಕಡೆಯಿಂದ 15,000 ರೂಪೀಸ್ ಆ್ಯಡ್ ಆಗುತ್ತೆ. ಸೊ ಇದು ಒಂದು ಕಟ್ ಆಫಲ್ಲಿ ತೊಗೊಳ್ಳುವಂಥ ಇನ್ಕಮ್. ಇಟ್ ಮೀನ್ಸ್ ಒಂದು ಕಟ್ ಆಫ್ ಅಂತ ಹೇಳಿದ್ರೆ 12 AM ಇಂದ 12 PM ಒಳಗಡೆ
ನಿಮ್ಮ ಟೀಮಲ್ಲಿ ಎ ಟೀಮಿಗೆ ನೀವು 1 ಲಕ್ಷ ಇನ್ಕಮ್ ಕೊಡಿಸಿದ್ದೀರಾ, ಬಿ ಟೀಮಿಗೆ 1 ಲಕ್ಷ ಇನ್ಕಮ್ ಕೊಡಿಸಿದ್ದೀರಾ ಅಂತ ಹೇಳಿದ್ರೆ ಸೊ ನಿಮಗೆ 15,000 ರುಪೀಸ್ ಕೌಂಟ್ ಆಗುತ್ತೆ. ಅದೇ ಥರ ಸೆಕೆಂಡ್ ಕಟ್ ಆಫಲ್ಲೂ ಕೂಡ ನಿಮ್ಮ ಟೀಮಲ್ಲಿ ಲೆಫ್ಟ್ ಟೀಮಲ್ಲಿ ನೀವು 1 ಲಕ್ಷ ಪೇಮೆಂಟ್ ಕೊಡಿಸಿದ್ದೀರಾ, ರೈಟ್ ಟೀಮಲ್ಲೂ ಕೂಡ ನೀವು 1 ಲಕ್ಷ ಪೇಮೆಂಟ್ ಕೊಡಿಸಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಅಗೈನ್ 15,000 ಕೌಂಟ್ ಆಗುತ್ತೆ. ಅಂದರೆ ದಿನಕ್ಕೆ 30,000 ಟೀಮ್ ಡೆಡಿಕೇಶನ್ ಬೋನಸ್ ತೊಗೊಳ್ಬೋದು. ತಿಂಗಳಿಗೆ ಕ್ಯಾಲ್ಕುಲೇಷನ್ ಹಾಕಿದ್ರೆ 9 ಲಕ್ಷ ಆಗುತ್ತೆ. ಇದಕ್ಕೆ ಲಿಮಿಟೇಷನ್ ಇರುತ್ತೆ. ಸೊ ಇದು ಯಾವತ್ತು ಬೇಕಾದರೂ ನೀವು ಪ್ಲ್ಯಾನ್ ಮಾಡ್ಕೊಳ್ಬೋದು. ಆ್ಯಂಡ್ ಈ ಟೀಮ್ ಡೆಡಿಕೇಶನ್ ಬೋನಸ್ ಏನಿದೆ ಇದಕ್ಕೆ ಮದರ್ ಪ್ಲ್ಯಾನಿಂಗ್ ಇನ್ಕಮ್ಮು ಕೌಂಟ್ ಆಗುತ್ತೆ, ಎಲ್ಲ ಇನ್ಕಮ್ಮು ಕೂಡ ಕೌಂಟ್ ಆಗುತ್ತೆ. ಸೊ ನೀವು ಯೋಚನೆ ಮಾಡಬೇಕಂತಿಲ್ಲ ರೀಪರ್ಚೇಸ್ ಇನ್ಕಮ್ ಮಾತ್ರ ಕೌಂಟ್ ಆಗುತ್ತಂತ ಇಲ್ಲ. ಟೋಟಲ್ ಟೀಮ್ ಡೆಡಿಕೇಶನ್ ಬೋನಸ್ಸಿಗೆ ನಿಮ್ಮ ಮದರ್ ಪ್ಲ್ಯಾನಲ್ಲಿ ಇನ್ಕಮ್ ಏನು ನೀವು ಕೊಡಿಸ್ತೀರಾ ಅದು ಕೂಡ ಕ್ಯಾಲ್ಕುಲೇಟ್ ತೊಗೊಳುತ್ತೆ. ಇನ್ನು ಮೂರನೇ ಇನ್ಕಮ್ ಬಂದುಬಿಟ್ಟು ರೀಪರ್ಚೇಸಿಂಗ್ ಇನ್ಕಮ್ಮು. ಈ ರೀಪರ್ಚೇಸ್ ಇನ್ಕಮ್ಮಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಇನ್ಕಮನ್ನು ಪ್ಲ್ಯಾನ್ ಮಾಡಿದ್ದಾರೆ ಕೇಳಿದ್ರೆ, ನಾವು ಎಷ್ಟು ಜನನ ಸ್ಪಾನ್ಸರ್ ಮಾಡಿರ್ತೀವಿ ಆ ಸ್ಪಾನ್ಸರಿ ಏನು ಸೆಲ್ಫ್ ಪರ್ಚೇಸ್ ಮಾಡ್ತಾರೆ, ಅಂದರೆ ಮಿನಿಮಮ್ 50 PV ಮಾಡಲೇಬೇಕಾಗತ್ತೆ. 50 PV ಸೆಲ್ಫ್ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಟ್ ಮೀನ್ಸ್ ನೀವೊಬ್ಬರನ್ನ ಸ್ಪಾನ್ಸರ್ ಮಾಡಿದ್ದೀರಾ, ಆ ಸ್ಪಾನ್ಸರ್ ಆಗಿರುವಂಥ ಪರ್ಸನ್ನು 50 PV ಸೆಲ್ಫ್ ಪರ್ಚೇಸ್ ಮಾಡಿದ್ರು ಅಂತ ಹೇಳಿದ್ರೆ ನಿಮಗೆ 1,500 ರುಪೀಸು ಅಮೌಂಟ್ ಕ್ರೆಡಿಟ್ ಆಗುತ್ತೆ ಡೈರೆಕ್ಟ್ ಸ್ಪಾನ್ಸರಿಂದ. ಈ ರೀತಿ ನೀವು 100 ಜನಕ್ಕೆ ಸ್ಪಾನ್ಸರ್ ಮಾಡ್ಬೋದು, 1000 ಜನಕ್ಕೆ ಮಾಡ್ಬೋದು, 1,00,000 ಜನಕ್ಕೆ ಮಾಡ್ಬೋದು, ಎಷ್ಟು ಜನಕ್ಕೆ ಬೇಕಾದರೂ ಡೈರೆಕ್ಟ್ ಸ್ಪಾನ್ಸರ್ ಮಾಡ್ಬೋದು. ಪ್ರತಿ ಡೈರೆಕ್ಟ್ ಸ್ಪಾನ್ಸರ್ ಏನು 50 PV ಸೆಲ್ಫ್ ಪರ್ಚೇಸ್ ಮಾಡ್ತಾರೆ ಅದರಲ್ಲಿ 1,500 ರುಪೀಸ್ ಕ್ಯಾಲ್ಕುಲೇಟ್ ಆಗಿ ನಿಮಗೆ ಕ್ರೆಡಿಟ್ ಆಗುತ್ತೆ. ಅದೇ ರೀತಿ ಸೆಕೆಂಡ್ ಲೆವೆಲಲ್ಲಿ ಬರುವಂಥ ಪರ್ಸನ್, ಅಂದರೆ ನೀವೇನು ಸ್ಪಾನ್ಸರ್ ಮಾಡಿರ್ತಾರೆ ಅವ್ರು ನಿಮಗೆ ಫಸ್ಟ್ ಲೆವೆಲಲ್ಲಿ ಇರ್ತಾರೆ. ನಿಮ್ಮ ಸ್ಪಾನ್ಸರ್ ಯಾರನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಅವರು ನಿಮಗೆ ಸೆಕೆಂಡ್ ಲೆವೆಲ್ ಆಗಿರ್ತಾರೆ. ಈ ಸೆಕೆಂಡ್ ಲೆವೆಲಲ್ಲಿ ಏನು ಸೆಲ್ಫ್ ಪರ್ಚೇಸ್ ಆಗುತ್ತೆ ಆ ಸೆಲ್ಫ್ ಪರ್ಚೇಸ್ ಮೇಲೆ 1,000 ರುಪೀಸ್ ನಿಮಗೆ ಕ್ಯಾಲ್ಕುಲೇಟ್ ಆಗುತ್ತೆ. ಇದು ಅಪ್ ಟು 8ನೇ ಲೆವೆಲ್ವರೆಗೂ ಕೂಡ ನಮಗೆ ಕಂಪ್ನಿ ಪ್ಲ್ಯಾನ್ ಮಾಡಿದೆ. ಸೊ ಒಬ್ಬ ವ್ಯಕ್ತಿಯಿಂದ ನಿಮ್ಮ 3ನೇ ಪರ್ಸನ್ನಿಂದ ಕೂಡ ನೀವು ನಿಮ್ಮ ಟೀಮ್ ಅವ್ರು ಯಾರಾದರೂ ಸೆಲ್ಫ್ ಪರ್ಚೇಸ್ ಮಾಡಿದ್ರು ಅಂದರೂ ಕೂಡ ಅದರಲ್ಲೂ ಕೂಡ ನಿಮಗೆ 1,000 ರುಪೀಸ್ ಕೌಂಟ್ ಆಗುತ್ತೆ. ಅಪ್ ಟು 8ನೇ ಲೆವೆಲ್ವರೆಗೂ ಕೂಡ ಯಾರೇ ಸೆಲ್ಫ್ ಪರ್ಚೇಸ್ ಮಾಡಿದ್ರು ನಿಮ್ಮ ಟೀಮಲ್ಲಿ ನಿಮಗೆ 1,000 ರುಪೀಸ್ ಕೌಂಟ್ ಆಗುತ್ತೆ. ಈ ರೀತಿ ನೀವು ಎಷ್ಟು ಜನಕ್ಕೆ ಬೇಕಾದರೂ ನೀವು ಸ್ಪಾನ್ಸರ್ಶಿಪ್ಪನ್ನು ಇದನ್ನು ಕೊಡ್ಬೋದು. ಓಕೆ, ಈ 3 ಇನ್ಕಮ್ ಬಗ್ಗೆ ಕ್ಲಿಯರಿಟಿ ಆಯಿತು ಅಂತ ಅಂದ್ಕೊಳ್ತೀನಿ. ಆಗಿಲ್ಲ ಅಂದರೆ ಈ ವಿಡಿಯೋನ ರಿಪೀಟ್ ನೀವು ಕೇಳಿ ನಿಮಗೆ ಅರ್ಥ ಆಗುತ್ತೆ. ಈ 3 ಇನ್ಕಮನ್ನು ತೊಗೊಳ್ಬೇಕು ಅಂದರೆ ಇದಕ್ಕೆ ಒಂದು ಕ್ರೈಟೀರಿಯಾ ಇಟ್ಟಿರ್ತಾರೆ. ಪ್ರತಿ 20 ದಿನಕ್ಕೆ ಒಮ್ಮೆ 50 PV ನೀವು ಸೆಲ್ಫ್ ಪರ್ಚೇಸ್ ಮಾಡಬೇಕಾಗುತ್ತೆ. ಅದು ಯಾವ ಪ್ರಾಡಕ್ಟನ್ನ ಬೇಕಾದ್ರೂ ತೊಗೊಳ್ಬೋದು. ನೀವು ಕೃಷಿದು ಪ್ರಾಡಕ್ಟ್ ಆಗಿರ್ಬೋದು, ಅಥವಾ ಮ್ಯಾಗ್ನೆಟಿಕ್ ಪ್ರಾಡಕ್ಟ್ ಆಗಿರ್ಬೋದು, ಅಥವಾ ಹಿಬಾರೆ ಮೋರ್ ಪವರ್ ಅನ್ನುವಂಥ ಪ್ರಾಡಕ್ಟ್ ಆಗಿರ್ಬೋದು. ಯಾವ ಪ್ರಾಡಕ್ಟನ್ನು ಬೇಕಾದರೂ ನೀವು ಬೈ ಮಾಡ್ಬೋದು. ಅದೇ ಥರ ಮುಂದಿನ ದಿನಗಳಲ್ಲಿ FMCG ಪ್ರಾಡಕ್ಟ್ ಬರ್ತಾ ಇದೆ. ಅಕ್ಕಿ, ಸಕ್ಕರೆ, ಬೇಳೆ, ಹಿಟ್ಟು, ಪ್ರತಿಯೊಂದು ಐಟಮ್ ಕೂಡ ಬರ್ತಾ ಇದೆ. ಮನೇಲಿ ಯೂಸ್ ಮಾಡುವಂಥ ಸೋಪು, ಶ್ಯಾಂಪು, ಪೇಸ್ಟು ಎಲ್ಲದೂ ಕೂಡ ಬರ್ತಾ ಇದೆ. ಅದರಲ್ಲಿ ನೀವು ಯಾವುದೇ ಒಂದು ವಸ್ತುವನ್ನು ನೀವು 50 PV ಸೆಲ್ಫ್ ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದ್ರೆ ಈ 3 ಇನ್ಕಮನ್ನು ತೊಗೊಳ್ಳೋದಕ್ಕೆ ನೀವು ಎಲಿಜಿಬಲ್ ಆಗ್ತೀರ. ಸೊ ಕೆಲವರು ಕ್ವಶನ್ ಏನಂತ ಹೇಳಿದ್ರೆ, ಸರ್ ಈ ಇನ್ಕಮಿಗೂ ಮದರ್ ಇನ್ಕಮಿಗೂ ಏನಾದರೂ ಕನೆಕ್ಟಿವಿಟಿ ಇದೆಯಾ ಕೇಳಿದ್ರೆ 100% ಇಲ್ಲ. ಮದರ್ ಪ್ಲ್ಯಾನ್ ಏನಿದೆ ಅದು ಬೇಸ್ಡ್ ಆನ್ ಅವಾಗ ಫಸ್ಟ್ ಯಾವ ರೀತಿ ಇತ್ತು ಅದೇ ರೀತಿ ಆ ಕ್ರೈಟೀರಿಯಾನ ಕಂಪ್ಲೀಟ್ ಮಾಡಿಕೊಂಡ್ರೆ ನೀವು ಮದರ್ ಪ್ಲ್ಯಾನ್ ತೊಗೊಳ್ಳೋದಕ್ಕೆ ಎಲಿಜಿಬಲ್ ಆಗ್ತೀರಾ. ಬಟ್ ಅದೇ ಈ ಒಂದು ಟೀಮ್ ಡೆವಲಪ್ಮೆಂಟ್ ಬೋನಸ್ ಅಥವಾ ಟೀಮ್ ಡೆಡಿಕೇಶನ್ ಬೋನಸ್ ಅಥವಾ ರೀಪರ್ಚೇಸಿಂಗ್ ಇನ್ಕಮ್ ನೀವು ತೊಗೊಳ್ಬೇಕಂತ ಹೇಳಿದ್ರೆ ಕ್ರೈಟೀರಿಯಾ ಏನು, 20 ದಿನಕ್ಕೆ ನೀವು 50 PV ಸೆಲ್ಫ್ ಪರ್ಚೇಸ್ ಮಾಡಬೇಕು. ಇದ್ರ ಜೊತೆಗೆ ತಿಂಗಳಲ್ಲಿ ಒಮ್ಮೆ ಆದರೂ ಕೂಡ ನೀವು ಮ್ಯಾಚಿಂಗ್ ಇನ್ಕಮನ್ನು ತೊಗೊಂಡಿರಬೇಕು, ಮಿನಿಮಮ್ 500 ರುಪೀಸಿಂದು. ಸೊ ಇದನ್ನು ನೀವು ಎರಡನ್ನೂ ಟಾಸ್ಕನ್ನು ನೀವು ಕಂಪ್ಲೀಟ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಟೋಟಲ್ ಟೀಮಲ್ಲಿ ಏನೆಲ್ಲ ಸೆಲ್ಫ್ ಪರ್ಚೇಸ್ ಆಗುತ್ತೆ ಅಥವಾ ಟೀಮ್ ಡೆಡಿಕೇಶನ್ಸ್ ನೀವು ಕೊಡಿಸ್ತೀರಾ ಅದೆಲ್ಲದಕ್ಕೂ ಕೂಡ ಟೀಮ್ ಡೆವಲಪ್ಮೆಂಟ್ ಬೋನಸ್ ಅದೆಲ್ಲದೂ ಕೂಡ ನಿಮಗೆ ಕ್ಯಾಲ್ಕುಲೇಟ್ ಆಗಿ ತಿಂಗಳಲ್ಲಿ ಒಮ್ಮೆ ಈ ಪೇಮೆಂಟ್ ಬರುತ್ತೆ. ಬಟ್ ಮದರ್ ಪ್ಲ್ಯಾನಿಂದ ಏನು ಇದುವರೆಗೂ ಇತ್ತು ಅದೇ ರೀತಿಯಲ್ಲಿರುತ್ತೆ, ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. 12 ಗಂಟೆ ಕಟ್ ಆಫಲ್ಲಿ ನೀವೇನು ಸೇಲ್ಸ್ ತಂದಿರ್ತೀರ ಆ ಇನ್ಕಮು ನಿಮ್ಮ ಅಕೌಂಟಿಗೆ ನೆಕ್ಸ್ಟ್ 12 ಗಂಟೆ ಒಳಗಡೆ ಕ್ರೆಡಿಟ್ ಆಗುತ್ತೆ. ಬಟ್ ಈ ಒಂದು ಫಾದರ್ ಪ್ಲ್ಯಾನ್ ಏನಿದೆ ಈ ಫಾದರ್ ಪ್ಲ್ಯಾನ್ ಇನ್ಕಮು ನಿಮಗೆ 20 ಡೇಸ್ಗೆ ಕ್ಯಾಲ್ಕುಲೇಷನ್ ಆಗುತ್ತೆ. ಬಟ್ ಅಗೇನ್ ನಿಮಗೆ 10 ಡೇಸ್ ತೊಗೊಂಡು ತಿಂಗಳಲ್ಲಿ ಒಂದು ಬಾರಿ ನಿಮಗೆ ಈ ಒಂದು ಪೇಮೆಂಟ್ ಕ್ರೆಡಿಟ್ ಆಗುತ್ತೆ. ಇಲ್ಲಿ ಒಂದು ಸಣ್ಣ ಒಂದು ಟ್ವಿಸ್ಟ್ ಇದೆ. ಟ್ವಿಸ್ಟ್ ಏನಪ್ಪ ಕೇಳಿದ್ರೆ, ನೀವು ಏನು ಇನ್ಕಮನ್ನು ತೊಗೊಳ್ತೀರಾ ಅಂದರೆ ಟೀಮ್ ಡೆಡಿಕೇಶನ್ ಬೋನಸ್, ಟೀಮ್ ಡೆವಲಪ್ಮೆಂಟ್ ಬೋನಸ್ ಆ್ಯಂಡ್ ಅಗೇನ್ ಬಂದುಬಿಟ್ಟು ರೀಪರ್ಚೇಸ್ ಬೋನಸ್ ಏನು ನೀವು ತೊಗೊಳ್ತೀರಾ ಈ ಒಂದು ಇನ್ಕಮಲ್ಲಿ 30% ಇನ್ಕಮನ್ನು ಟೀಮ್ ಡೆವಲಪ್ಮೆಂಟಿಗೋಸ್ಕರ ನಾವು ಹಾಕಬೇಕಾಗತ್ತೆ. ಇದು ಆಲ್ರೆಡಿ ಕಂಪ್ನಿ ವೆಬ್ಸೈಟಲ್ಲಿ ಮೆನ್ಷನ್ ಮಾಡಿದೆ. ನಿಮ್ಮ ಪವರ್ ಟೀಮ್ ಇರ್ಬೋದು ಅಥವಾ ನಿಮ್ಮ ಇನ್ಕಮ್ ಟೀಮ್ ಇರ್ಬೋದು, ನೀವಿಲ್ಲಿ ಖರ್ಚು ಮಾಡಬೇಕಾಗತ್ತೆ. ಖರ್ಚು ಮೀನ್ಸ್ ಏನು ಅಂತ ಹೇಳಿದ್ರೆ ಊಟ ತಿಂಡಿದ ಕ್ಯಾಲ್ಕುಲೇಟ್ ತೊಗೊಳ್ಳಲ್ಲ.
ನೀವೇನು ಪ್ರೋಗ್ರಾಮ್ಸ್ಗಳನ್ನು ಮಾಡ್ತೀರಾ ಆ ಪ್ರೋಗ್ರಾಮ್ಸ್ ಮಾಡಿರುವಂಥ ಹಾಲಿನ ಒಂದು ಬಿಲ್ ಇರ್ಬೋದು, ಅಥವಾ ಅಲ್ಲಿ ಏನು ಎಕ್ಸ್ಪೆಂಡಿಚರ್ ಬಂದಿರುತ್ತೆ ಆ ಹಾಲಿಗೆ ಅದಿರ್ಬೋದು, ನೀವು ಅದನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ವೆಬ್ಸೈಟಲ್ಲೇ ಅಪ್ಡೇಟ್ ಮಾಡಿಬಿಟ್ಟು ಕ್ಲೈಮ್ ಮಾಡ್ಕೊಳ್ಬೋದು. ಸೊ ಆ ಒಂದು ಪೇಮೆಂಟು ನೀವು ಆ ಕ್ಲೈಮ್ ಮಾಡ್ಕೊಂಡ ನಂತರ ನಿಮಗೆ ರಿಟರ್ನ್ ಬರುತ್ತೆ. ಅಂದರೆ ನೀವೇನು ರಶೀದಿಯನ್ನು ನೀವು ಅಪ್ಡೇಟ್ ಮಾಡ್ತೀರಾ, ಅಪ್ಲೋಡ್ ಮಾಡಿದ ನಂತರ ನಿಮಗೆ ರಿಪೋರ್ಟಲ್ಲಿ ಗೊತ್ತಾಗುತ್ತೆ. ಆಫ್ಟರ್ ದಟ್ ನಿಮಗೆ ಆ ಪೇಮೆಂಟ್ ಕಂಪ್ನಿ ನಿಮಗೆ ರೀಫಂಡ್ ಮಾಡುತ್ತೆ. ಸೊ ಟೋಟಲಿ ಕಂಪ್ನಿ ಏನು ಹೇಳುತ್ತೆ ಕೇಳಿದ್ರೆ, ಡೈರೆಕ್ಟ್ ಸೆಲ್ಲಿಂಗಲ್ಲಿ ಇದುವರೆಗೂ ಏನೆಲ್ಲ ಪ್ರಾಬ್ಲಮ್ಸ್ಗಳಾಗ್ತಾ ಇತ್ತು ಟೀಮಿಂದ ಅಥವಾ ಲೀಡರ್ಸ್ಗಳಿಂದ ಅಥವಾ ಕಂಪ್ನಿಯಿಂದನೇ ಇರ್ಬೋದು, ಅದನ್ನೆಲ್ಲದನ್ನು ಕೂಡ ಸಾರ್ಟ್ ಔಟ್ ಮಾಡಿ ಒಂದು ಒಳ್ಳೆ ಒಂದು ಅಪಾರ್ಚುನಿಟಿ, ಒಂದು ಒಳ್ಳೆ ಒಂದು ಪ್ಲ್ಯಾಟ್ಫಾರ್ಮನ್ನು ಕಂಪ್ನಿ ರೆಡಿ ಮಾಡಿಕೊಟ್ಟಿದೆ. ಸೊ ನಾನು ಈ ವಿಡಿಯೋ ನೋಡ್ತಿರುವಂಥ ಎಲ್ಲರಿಗೂ ಹೇಳೋದಿಷ್ಟೇ, ಯಾವುದೇ ಒಂದು ಸೆಕ್ಟರ್ ತೊಗೊಂಡ್ರೂ ಕೂಡ ಲೀಗಲ್ ಮತ್ತು ಇಲ್ಲೀಗಲ್ ಅನ್ನುವಂಥ ಬಿಸ್ನೆಸ್ ಬಂದೇ ಬರುತ್ತೆ. ಅದು ಯಾವುದ್ರಲ್ಲೂ ಕೂಡ ನಾನು ಹೆಸರು ಹೇಳೋಕ್ಕೋಗಲ್ಲ, ಎಲ್ಲದರಲ್ಲೂ ಕೂಡ ಲೀಗಲ್ ಮತ್ತು ಇಲ್ಲೀಗಲ್ ಅನ್ನುವಂಥ ಕಾನ್ಸೆಪ್ಟ್ ಇದ್ದೇ ಇರುತ್ತೆ. ಅದೇ ರೀತಿಯಲ್ಲಿ ಡೈರೆಕ್ಟ್ ಸೆಲ್ಲಿಂಗಲ್ಲೂ ಕೂಡ ಲೀಗಲ್ ಕಂಪ್ನಿಗಳಿರುತ್ತೆ ಅಥವಾ ಇಲ್ಲೀಗಲ್ ಕಂಪ್ನಿಗಳು ಕೂಡ ಇರುತ್ತೆ. ಸೊ ನಾನು ನಿಮಗೆ ಏನು ಹೇಳ್ತೀನಿ ಅಂದರೆ, ಒಬ್ಬ ಡೈರೆಕ್ಟ್ ಸೆಲ್ಲರ್ ಆಗಿ ಆ್ಯಂಡ್ ಒಬ್ಬ ನೆಟ್ವರ್ಕ್ ಮಾರ್ಕೆಟಿಂಗಿನ ಒಬ್ಬ ಪರ್ಸನ್ ಆಗಿ ಎಷ್ಟೋ ಕಂಪ್ನಿಗಳು ಇಲ್ಲೀಗಲ್ ಕಂಪ್ನಿಗಳಿದೆ, ಬಟ್ ನೀವು ಸ್ಟಡಿ ಮಾಡಬೇಕು ಯಾವುದು ಲೀಗಲ್ಲು ಯಾವುದು ಇಲ್ಲೀಗಲ್ ಅಂತ. ಎಷ್ಟೋ ಜನ ಕೈ ಸುಟ್ಕೊಳ್ತಾರೆ, ಯಾವುದ್ಯಾವುದು ರಾಂಗ್ ಇನ್ವೆಸ್ಟ್ಮೆಂಟ್ ಬೇಸಿಗೆ ಹೋಗಿ ಕೈ ಸುಟ್ಕೊಳ್ತಾರೆ. ಬಟ್ ಒಂದು ಲೀಗಲ್ ಆ್ಯಂಡ್ ಎಥಿಕಲ್ ಒಂದು ಬ್ಲೆಸ್ಸಿಂಗ್ ಬಿಸ್ನೆಸ್ ಆಗಿ ಮಾಡೋದಂತಿದ್ರೆ ಈ ಬಯೋಟೋರಿಯಂ ಒಂದು ಬ್ಯೂಟಿಫುಲ್ ಪ್ಲ್ಯಾಟ್ಫಾರ್ಮು. ಇಲ್ಲಿ ಯಾರಿಗೂ ಕೂಡ ರಿಸ್ಕ್ ಇಲ್ಲ, ನೋ ಲಯಬಿಲಿಟಿ, ನೋ ರಿಸ್ಕು, 100% ಒಂದು ಲೀಗಲ್ ಬಿಸ್ನೆಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನಿಮ್ಗೆ ಏನಾದರೂ ಈ ಬಯೋಟೋರಿಯಂ ಬಗ್ಗೆ ನಿಮಗೆ ಅಪ್ಡೇಟ್ಸ್ಗಳು ಬೇಕು ಅಂತಿದ್ದರೆ ನಾನು ಪ್ರತಿ ಸತಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋವನ್ನು ನೋಡಿದ ತಕ್ಷಣ ಯೂಟ್ಯೂಬ್ ಚಾನಲ್ ಏನಿದೆ ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಬಟನ್ ಹಾಕಿ. ನಿಮಗೆ ಏನೇ ಇದು ಪರ್ಸ್ನಲ್ ನಿಮಗೆ ಇಂಟಿಮೇಷನ್ ಇದ್ದರೂ ಕೂಡ ನಿಮಗೆ ಡೈರೆಕ್ಟಾಗಿ ಆ ಒಂದು ಲಿಂಕಲ್ಲಿ ಬರ್ತಾ ಇರುತ್ತೆ. ಸೊ ಒನ್ಸ್ ಅಗೇನ್ ಎಲ್ಲರೂ ಕೂಡ ಈ ವಿಡಿಯೋ ನೋಡಿದವರು ಕೂಡ ಒಂದು ರಿಪ್ಲೈ ಮಾಡಿ ಆ್ಯಂಡ್ ಆದಷ್ಟು ಬೇಗ ಈ ಬಯೋಟೋರಿಯಮ್ಮನ ಒಂದು ಸಂಸ್ಥೆಯನ್ನು ಕೈಗೆ ತಗೊಂಡು ಒಂದು ಒಳ್ಳೆ ಡೈರೆಕ್ಟ್ ಸೆಲ್ಲರ್ ಆಗಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸೋ ಮಚ್. ಐ ಆಮ್ ಆಲ್ವೇಸ್ ಕನೆಕ್ಟೆಡ್ ವಿತ್ ಯು.